ಉಡುಪಿಯಲ್ಲಿ ಸಿಗ್ತಾ ಇದೆ ಹಳದಿ ಬಣ್ಣದ ವಿಶಿಷ್ಟ ಕಲ್ಲಂಗಡಿ. ಉಡುಪಿ ಜನರ ಮನಕ್ಕಿತ್ತ ತೈವಾನ್ನ ಕಲ್ಲಂಗಡಿ ತಳಿ. ಉಡುಪಿಯ ಹಿರಿಯಡ್ಕ ಗ್ರಾಮದ ಸುರೇಶ್ ನಾಯಕ್ ಬೆಳೆಸಿದ ವಿಶಿಷ್ಟ ತಳಿಯ ತೈವಾನ್ ಕಲ್ಲಂಗಡಿಯ ಝಲಕ್ ನಿಮಗಾಗಿ. ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಅಂದ್ರೆ ಸಾಕು ಬಿಸಿಲಿನ ತಾಪ ಹಾಗೂ ವಿಪರೀತ ಶೆಕೆ. ಈ ಬಿಸಿಲಿನ ಹೊತ್ತಿನಲ್ಲಿ ಎಲ್ಲರಿಗೂ ನೆನಪಾಗುವುದು ಜ್ಯೂಸ್, ಕೂಲ್ ಡ್ರಿಂಕ್ಸ್ ಹಾಗೂ ಇತರ ತಂಪಾದ ಪಾನೀಯಗಳು. ಜ್ಯೂಸ್ ಎಂದು ಹೇಳುವಾಗ ಥಟ್ ಅಂತ ನೆನಪಾಗುವುದು ವಾಟರ್ ಮೆಲನ್ ಜ್ಯೂಸ್. ಜನರು ಈ ಬಿಸಿ ಹೊತ್ತಿನಲ್ಲಿ ಕಲ್ಲಂಗಡಿ ಜ್ಯೂಸ್ ಕುಡಿಯಲು ಇಷ್ಟಪಡುತ್ತಾರೆ, ತಿನ್ನಲು ಇಷ್ಟಪಡುತ್ತಾರೆ. ಸಾಧಾರಣವಾಗಿ ಎಲ್ರಿಗೂ ಗೊತ್ತಿದ್ದ ಹಾಗೆ ಕಲ್ಲಂಗಡಿ ಅಂದ್ರೆ ಹೊರಗೆ ಹಸಿರು ಮತ್ತು ಒಳಗೆ ಕೆಂಪು ಬಣ್ಣದಾಗಿರುತ್ತೆ. ಆದ್ರೆ ಹಿರಿಯಡ್ಕ ಸುರೇಶ್ ನಾಯಕ್ ರವರು ಬೆಳೆಸಿದ ಕಲ್ಲಂಗಡಿ ಸ್ವಲ್ಪ ಭಿನ್ನ. ಹೌದು, ಇವರು ವಿಶಿಷ್ಟ 3 ತಳಿಯ ತೈವಾನ್ ಕಲ್ಲಂಗಡಿ ಬೆಳೆದು ಯಶಸ್ವಿಯಾಗಿದ್ದಾರೆ ಹಾಗೂ ಎಲ್ಲರಿಗೂ ಮಾದರಿಯಾಗಿದ್ದಾರೆ. ಮತ್ತೆ ಈಗ ನಾವು 2 ವರ್ಷದಿಂದ ಈ ಹಳದಿ ಕಲ್ಲಂಗಡಿ, ಹೊರಗಡೆ ಹಳದಿ ಒಳಗಡೆ ಕೆಂಪು, ಮತ್ತು ಇನ್ನೊಂದು ಹೊರಗಡೆ ಹಸಿರು ಒಳಗಡೆ ಹಳದಿ ಅಂಥ ಕಲ್ಲಂಗಡಿ ಹಾಕಿದ್ದೇವೆ. ಅದು ತುಂಬ ಲಾಭದಾಯಕವಾಗಿದೆ. ಯಾಕೆ ಹೇಳಿದರೆ ಅದಕ್ಕೀಗ ತುಂಬ ಬೇಡಿಕೆ ಕೂಡ ಇದೆ. ಇಲ್ಲಿಯ ಬೇಡಿಕೆಗೆ ನಮಗೆ ಪೂರೈಸಲಿಕ್ಕೆ ಆಗ್ತಾಯಿಲ್ಲ. ಹೋದ ವರ್ಷ ಯೂಟ್ಯೂಬ್ ಚಾನಲ್ ಇಂಥ ಎಲ್ಲ ಮಾಧ್ಯಮದವರ ತುಂಬ ಸಹಕಾರದಿಂದ ತುಂಬ ಪ್ರಚಾರ ಆಗಲಿಲ್ಲ. ಈ ವರ್ಷ ಈಗಲೇ ಬೇಡಿಕೆ ಇಟ್ಟಿದ್ದಾರೆ. ಹಾಗಾಗಿ ನಾವು ಈ ವರ್ಷ ಸುಮಾರು ಒಂದು 13 ಎಕರೆ ಈಗಾಗಲೇ ಕಲ್ಲಂಗಡಿಯ ಬೀಜವನ್ನು ಹಾಕಲಿಕ್ಕೆ ರೆಡಿಯಾಗಿದೆ ಮತ್ತು ಗಿಡ ಆಗಿದೆ. ಒಂದು ಕಡೆಯಿಂದ ಈಗ ಇನ್ನೊಂದು 5 ದಿನದಲ್ಲಿ ಕಟಾವು ಬರ್ತದೆ. ಇನ್ನು ಉಳಿದದ್ದು ಅಷ್ಟು ಇದೇ ರೀತಿ ಬೇರೆ ಬೇರೆ 10-15 ದಿನ ಗ್ಯಾಪಲ್ಲಿ ಎಲ್ಲವೂ ಕಟಾವು ಬರ್ತಾಯಿದೆ. ಹಾಗೆ ನಮಗೆ ಇದು ಈಗ ತುಂಬ ಲಾಭದಾಯಕವಾಗಿದೆ. ಒಂದು ವರ್ಷ ಅದು ಕಟಾವಿಗೆ ಬಂದಾಗ ಹಳದಿ ಕಲ್ಲಂಗಡಿ ತಿನ್ನುವಾಗ ಹೊರಗಡೆ ಹಸಿರು ಒಳಗಡೆ ಹಳದಿ ಇದ್ದ ಕಲ್ಲಂಗಡಿ ಕಟ್ ಮಾಡಿ ನೋಡುವಾಗ ಅದು ಕಟ್ ಮಾಡುವಾಗಲೇ ಅದರಲ್ಲಿ ಜ್ಯೂಸ್ ಇಳಿತಿತ್ತು. ಅಂದರೆ ಅಷ್ಟು ಚೆನ್ನಾಗಿದೆ ತಿನ್ನಲಿಕ್ಕೆ, ಮೆದುವಾಗಿ ತುಂಬ ತಿನ್ನಲಿಕ್ಕೆ, ಅಷ್ಟು ಹಲ್ಲಿಲ್ಲದವರು ತಿನ್ನಬಹುದು, ಆ ರೀತಿ ಇದೆ ಅದು. ಇನ್ನೊಂದು ಕಲ್ಲಂಗಡಿ ಹೊರಗಡೆ ಹಳದಿ ಒಳಗಡೆ ಕೆಂಪು ಇದೆ, ಅದು ಕೂಡ ಹಾಗೆ ಅಷ್ಟು ರುಚಿ ಇದೆ. ಅದರಲ್ಲಿ ರಸ ಕಮ್ಮಿ ಮತ್ತು ಇದು ಸ್ವೀಟ್ ಜಾಸ್ತಿ ಇದೆ ಅದು. ಮತ್ತು ಇನ್ನೊಂದು ಕಲ್ಲಂಗಡಿ ಕೂಡ ಹಾಕಿದೆ ಅದರೊಟ್ಟಿಗೆ, ಹೊರಗಡೆ ಕಪ್ಪು ಒಳಗಡೆ ಕೆಂಪು, ಮಾಮೂಲಿ ಕಲ್ಲಂಗಡಿಯೂ ಹಾಕ್ತೇವೆ ನಾವು ಸುಮಾರು ಒಂದು 12 ಎಕರೆಯಲ್ಲಿ ಕಲ್ಲಂಗಡಿ ಹಾಕಿದ್ದೇವೆ. ಮತ್ತೊಂದು 3 ಎಕರೆ ಆಗುವಷ್ಟು ಜಾಗದಲ್ಲಿ ತರಕಾರಿ ಹಾಕಿದ್ದೇವೆ ಬೇರೆ ಬೇರೆ. ಅದು ಕೂಡ ಕರ್ಬೂಜ ಇರ್ಬೋದು, ಮಸ್ಕ್ ಮೆಲನ್ ಇರ್ಬೋದು, ಅಥವಾ ಇಬ್ಬುಡ್ಲ, ಅವು ಜ್ಯೂಸ್ ಐಟಮ್ಮೇ 3 ವೆರೈಟಿ ಹಾಕಿದ್ದೇವೆ. ಅಲ್ಲ, ನಾವು ಈ ರೀತಿ ಕೃಷಿ ಮಾಡಿ ಅಂತಲೇ ಹೇಳ್ತೇವೆ. ಯಾಕೆ ಹೇಳಿದರೆ ಇದು ಲಾಭದಾಯಕವಾಗಿದೆ. ಯಾಕೆ ಹೇಳಿದರೆ ಇವತ್ತು ಕಲ್ಲಂಗಡಿ ಹೊಸ ಇಬ್ಬಡ್ಲ ಇರ್ಬೋದು, ಕಲ್ಲಂಗಡಿ ಇರ್ಬೋದು, ಕರ್ಬೂಜ ಇರ್ಬೋದು, ಅಥವಾ ತುಂಬ ಈಗ ತಿನ್ನುವವರ ಸಂಖ್ಯೆ ಏನಿದೆ ಅಂತಾರೆ ಉಡುಪಿ ಜಿಲ್ಲೆಯಲ್ಲಿ ಹೇಳಿದರೆ 100% ಜನರಿಗೆ ತಿನ್ನಲಿಕ್ಕೆ ಎಲ್ರಿಗೂ ಬೇಕು. ಆದರೆ ಬೆಳೆಸುವವರು ಇರೋದು ಕೆಲವೇ ಜಾಗದಲ್ಲಿ ಮಾತ್ರ. ಆದರೆ ನಮ್ಮದು ಏನಂತೇಳಿ ಉಡುಪಿ ಜಿಲ್ಲೆಯಲ್ಲಿ ಬೆಳೆದ ತರಕಾರಿ ಉಡುಪಿ ಜಿಲ್ಲೆಗೆ ಸಾಕಾಗೋದಿಲ್ಲ. ಹೊರಗಡೆಯಿಂದ ಬಂದು ನಮಗೆ ಏನಿಂದ ಮಾರ್ಕೆಟ್ ಸಮಸ್ಯೆ ಆಗ್ತದೆ ವಿನ ನಮ್ಮಲ್ಲಿ ಬೆಳೆದ ತರಕಾರಿಗೆ ಮಾರ್ಕೆಟ್ನ ಸಮಸ್ಯೆ ಇಲ್ಲ. ಒಳ್ಳೆಯ ರೇಟ್ ದರ ಇದೆ ಈಗ 1-2 ವರ್ಷದಿಂದ. ಹಾಗಾಗಿ ನಾವು ಯಾರು ಬೆಳೀತಾರೆ ಅವ್ರಿಗೆ ನಮ್ಮ ಫುಲ್ಲು ಸಹಕಾರ ಇದೆ. ಯಾರು ಬೆಳೀತಾರಾದ್ರೆ ನಮ್ಮವರಿಗೆ ಕಾಂಟ್ಯಾಕ್ಟ್ ಮಾಡಿ ನಾನು ವ್ಯವಸ್ಥೆ ಮಾಡ್ತೇವೆ ಅವರಿಗೆ. 2017ರಲ್ಲಿ ಪ್ರಯೋಗ ರೀತಿಯಲ್ಲಿ 3 ಪ್ಯಾಕೆಟ್ ತೈವಾನ್ ತಳಿಯ ಕಲ್ಲಂಗಡಿ ಬೀಜವನ್ನು ತುಮಕೂರಿನಿಂದ ತರಿಸಿ ಕೃಷಿಯನ್ನು ಶುರು ಮಾಡಿದ ಇವರಿಗೆ ಒಳ್ಳೆಯ ಫಲಿತಾಂಶ ದೊರಕಿತು. ಹೀಗೆ ಶುರು ಮಾಡಿದ ಕೃಷಿಯನ್ನು ಸುರೇಶ್ ನಾಯಕ್ ಮತ್ತೆ ಹಿಂತಿರುಗಿ ನೋಡಲೇ ಇಲ್ಲ. ಕೆಂಪು ಬಣ್ಣದ ಕಲ್ಲಂಗಡಿಗಿಂತ ಹಳದಿ ಕಲ್ಲಂಗಡಿಗೆ ರೋಗ ಕಡಿಮೆ ಹಾಗೂ ಕಡಿಮೆ ಖರ್ಚು ಇರುವುದರಿಂದ ಒಳ್ಳೆಯ ಲಾಭದಾಯಕ ಹಾಗೂ ಒಳ್ಳೆಯ ಡಿಮ್ಯಾಂಡ್ ಇರುವ ತಳಿ. ರುಚಿಯ ಬಗ್ಗೆ ಹೇಳುವುದಾದರೆ ತುಂಬಾ ವಿಭಿನ್ನತೆ ಇದೆ. ಒಳಗೆ ಹಳದಿ ಇರುವ ಕಲ್ಲಂಗಡಿ ತುಂಬಾ ರಸಭರಿತವಾಗಿದ್ದು ತುಂಬಾ ಮೃದು ಮತ್ತು ಸಿಹಿ ಇರುತ್ತದೆ. ಹೊರಗೆ ಹಳದಿ ಒಳಗೆ ಕೆಂಪು ಬಣ್ಣದ ಕಲ್ಲಂಗಡಿ ತಳಿ ಕೂಡ ಇವರಲ್ಲಿ ಲಭ್ಯ ಇದ್ದು ಇದು ಕೂಡ ಒಳ್ಳೆ ರುಚಿಕರವಾಗಿದೆ. ಇವರು ಬೆಳೆದ ಕಲ್ಲಂಗಡಿ 4ರಿಂದ 5 ಕೆಜಿ ತೂಕ ಇರುತ್ತದೆ. ಸುರೇಶ್ ನಾಯಕ್ ರವರ ವಿಶಿಷ್ಟ ತೈವಾನ್ ತಳಿಯ ಕಲ್ಲಂಗಡಿ ಬೆಳೆದ ರೀತಿ ಹಾಗೂ ಯಶಸ್ಸನ್ನು ಕಂಡು ನೆರೆಹೊರೆಯವರು ತಮ್ಮ ನೆಲದಲ್ಲಿ ತೈವಾನ್ ಕಲ್ಲಂಗಡಿ ಕೃಷಿ ಮಾಡಲು ಶುರು ಮಾಡಿದ್ದು ಸುರೇಶ್ ನಾಯಕ್ ರವರು ಇವರಿಗೆ ತಳಿಯ ಬಗ್ಗೆ ಮಾಹಿತಿ ನೀಡಿ ಸಾಥ್ ನೀಡಿದ್ದಾರೆ. ನನ್ನ ಹೆಸರು ಜಗದೀಶ್. ನಾನು ಇಲ್ಲಿ ಇವರದ್ದು ವಾಟರ್ ಮಿಲನ್ ಇದು ಪ್ಲ್ಯಾಂಟ್ ನೋಡಿ ನಾನು ಸ್ವಲ್ಪ ಒಂದು 1/2 ಎಕರೆ ಹಾಕಿದ್ದೇವೆ. ಮತ್ತು ಇನ್ನೊಬ್ಬರು ನಮ್ಮ ಹಿರಿಯರೊಬ್ಬರು ಹಾಕಿದ್ದಾರೆ ಈ ಕಲ್ಲಂಗಡಿಯನ್ನು. ಒಟ್ಟಿಗೆ ನಾವು ಹಾಕ್ತಾ ಇದ್ದೇವೆ. ಮತ್ತು ಇವ್ರದ್ದು ತುಂಬ ವರ್ಷದಿಂದ ಹಾಕ್ತಾ ಇದ್ದಾರೆ. ಹಾಗಾಗಿ ನಾವು ಅದನ್ನು ನೋಡಿ ಒಂದು ಸ್ವಲ್ಪ ನಾವು ಹಾಕಿದ್ದೇವೆ. ಮತ್ತು ಕೃಷಿಯಲ್ಲಿ ತುಂಬ ಆಸಕ್ತಿ ಇರುವುದರಿಂದ ಇದು ನಮಗೆ ಒಂದು ಸ್ವಲ್ಪ
ಇನ್ನೂ ಮಾಡಬೇಕು, ಒಂದ್ಸರಿ ಮಾಡಿ ಮತ್ತೆ ನೋಡೋ, ಜಾಸ್ತಿ ಮಾಡುವ ಅಂತ ಇದ್ದೇನೆ. ಸುರೇಶ್ ನಾಯಕ್ರವರು ಕಲ್ಲಂಗಡಿ ಕೃಷಿಯೊಂದಿಗೆ ವಿವಿಧ ಮಿಶ್ರ ತರಕಾರಿಗಳನ್ನು ಕೂಡ ಸಾವಯವ ರೀತಿಯಲ್ಲಿ ಬೆಳೆಸುತ್ತಿದ್ದಾರೆ. ಮಸ್ಕ್ ಮೆಲನ್, ಚಿಪ್ಪಡ್, ಮಾವು, ಹಲಸು, ಸೌತೆ, ಮುಳ್ಳು ಸೌತೆ, ಅಲಸಂಡೆ, ಬೂದಿ ಕುಂಬಳಕಾಯಿ, ಸಿಹಿ ಕುಂಬಳಕಾಯಿ, ಕೆಂಪು ಸೊಪ್ಪು, ಮೂಲಂಗಿ, ಭತ್ತ ಮುಂತಾದ ಹಲವು ರೀತಿಯ ಮಿಶ್ರ ತರಕಾರಿಯನ್ನು ಬೆಳೆಸುತ್ತಿದ್ದಾರೆ. ಕೃಷಿ ಭೂಮಿಯಲ್ಲಿ ನವಿಲುಗಳ ತೊಂದರೆ ವಿಪರೀತವಾಗಿದ್ದು ಕೇವಲ ಸಸಿಯನ್ನು ಕಾಪಾಡುವ 2 ಜನ ಬೆಳಗ್ಗೆಯಿಂದ ಸಂಜೆವರೆಗೆ ಕಾವಲು ಕಾಯುತ್ತಾರೆ. ಕ್ರಿಮಿಕೀಟ ತೊಂದರೆ ನಿಭಾಯಿಸಲು ಇವರು ಗಮ್ಶೀಟ್ ಎಲ್ಲೆಡೆ ಅಳವಡಿಸಿದ್ದಾರೆ. ಈ ಹಳದಿ ಬಣ್ಣದ ಕಲ್ಲಂಗಡಿ ನ್ಯಾಚುರಲ್ ಬಣ್ಣವಾಗಿದ್ದು ಯಾವುದೇ ರೀತಿಯ ರಾಸಾಯನಿಕವನ್ನು ಬಳಸಿಲ್ಲ ಹಾಗೂ ತಮ್ಮ ವಾತಾವರಣಕ್ಕೆ ಒಳ್ಳೆ ಸೂಕ್ತವಾದ ಬೆಳೆ. ವಾರಕ್ಕೆ ಕೇವಲ 1 ಸಲ ನೀರು ಕೊಡುತ್ತಾರೆ. ಕಲ್ಲಂಗಡಿಯ ಕೃಷಿಯು ಡಿಸೆಂಬರ್ ತಿಂಗಳಲ್ಲಿ ಶುರು ಮಾಡಿ ಫೆಬ್ರವರಿ ತಿಂಗಳಲ್ಲಿ ಇಳುವರಿ ಕೊಡುವುದಾಗಿದೆ. ನನ್ನ ಹೆಸರು ಗೋಪಾಲ್ ಪ್ರಭು, ಹಿರಿಯಡ್ಕ, ಮೈಕ್ಕಳದಲ್ಲಿ ಇರೋದು. ನಾವು ಬೇಸಾಯ ಮಾಡಿ ಕೆಲವು ವರ್ಷ ಆಯಿತು, ಅದರಿಂದ ನಮಗೇನು ಲಾಭ ಕಾಣಲಿಲ್ಲ. ಈಗ ಬಚ್ಚಂಗ ಎಲ್ಲ ಹಾಕ್ತಾ ಇದ್ದೇವೆ. ಸುರೇಶರ ಅವ್ರದ್ದು ನೋಡಿ ನಾವು ಎಲ್ಲ ಬಚ್ಚಂಗ ಎಲ್ಲ ಹಾಕಲಿಕ್ಕೆ ರೆಡಿ ಮಾಡಿದ್ದೇವೆ. ಸ್ವಲ್ಪ ಮಾಡ್ತಾ ಇದ್ದೇವೆ ಮತ್ತು ಅವರು ಸಹ ನಮಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಅವರು ಕಲ್ಲಂಗಡಿ ಮತ್ತು ಇದು ಹರಿವೆ ಮೂಲಂಗಿ ಇದೆಲ್ಲ ಹಾಕಿದ್ದಾರೆ. ಈಗ ಸೌತೆ, ಮುಳ್ಳು ಸೌತೆ ಹಾಕಿದರೆ ಭಾರಿ ಒಳ್ಳೆಯ ಬೆಳೆ ಬರ್ತಾ ಉಂಟು ಅದರಲ್ಲಿ. ಆದ್ದರಿಂದ ನಾವು ಸಹ ಸ್ವಲ್ಪ ಹಾಕ್ತಾ ಇದ್ದೇವೆ. ಬೇಸಾಯದಲ್ಲಿ ನಮಗೇನು ಪ್ರಯೋಜನ ಆಗಲಿಲ್ಲ. ಇವರು ಬೆಳೆದ ಎಲ್ಲ ಹಣ್ಣು ಹಂಪಲುಗಳನ್ನು ಹಿರಿಯಡ್ಕ ರಾಮ ಮಂದಿರದ ಎದುರು ಇರುವ ತಮ್ಮ ಸ್ವಂತ ಅಂಗಡಿಯಲ್ಲಿ ನೇರ ಮಾರಾಟ ಮಾಡುತ್ತಾರೆ. ಈ ತೈವಾನ್ ಮಾದರಿಯ ಕಲ್ಲಂಗಡಿ ಬೆಳೆಸುವ ಬಗ್ಗೆ ಆಸಕ್ತಿ ಇದ್ದವರಿಗೆ ಸುರೇಶ್ ನಾಯಕ್ ನೇರ ಅಥವಾ ದೂರವಾಣಿ ಮೂಲಕ ಸಂಪರ್ಕಿಸಿದಲ್ಲಿ ಮಾಹಿತಿ ಮತ್ತು ಮಾರ್ಗದರ್ಶನವನ್ನು ಕೂಡ ನೀಡುತ್ತಾರೆ. ಸುರೇಶ್ ನಾಯಕ್ ರವರ ಕೃಷಿ ಸಾಹಸಕ್ಕೆ ನಮ್ಮದೊಂದು ಸಲಾಂ. ಜೀವನ್ ಡಿ ಕೋಸ್ತಾ, ಉಡುಪಿ, ದೈಜ್ವಾಲ್ 24/7.